ಸಂತೋಷ್ ಲಾಡ್ ಅವ್ರೆ, ಏನ್ ಸರ್ ಹಿಂದೆನೂ ನಿಮ್ಗೆ ಹೇಳಿದೆ, ನೀವು ಮೇಧಾವಿ ಅಲ್ಲ ಸರ್. ನೀವು ಮೇಧಾವಿ ತರ ಬಹಳ ಮಾತಾಡ್ತೀರಿ ಅಷ್ಟೇನೆ ಸರ್. ಮೋದಿ ಅವರಿಗೆ ಎಕನಾಮಿ ಬಗ್ಗೆ ನೀವು ಪಾಠ ಹೇಳ್ಕೊಡಕ್ ಹೋಗ್ತೀರಿ. ದೇಶದ ಸಾಲದ ಪ್ರಮಾಣ ಇಷ್ಟ ಆಗ್ಬಿಟ್ಟಿದೆ ಅಂತ ಹೇಳ್ತೀರಿ ಸರ್. ಸಂತೋಷ್ ಲಾಡ್, ಈ ದೇಶದ ಅರ್ಥವ್ಯವಸ್ಥೆಯನ್ನ ನಡೆಸುವಂತದ್ದು ಒಂದು ಟ್ರಾನ್ಸಿಟ್ ಪರ್ಮಿಟ್ ತಗೊಂಡು 10 ಲಾರಿಗಳನ್ನ ಒಂದೇ ಪರ್ಮಿಟ್ ಅಲ್ಲಿ ಓಡಿಸ್ತಾರಲ್ಲ, ಅದನ್ನ ಕಳ್ಳಸಾಗಣೆ ಮಾಡ್ತಾರಲ್ಲ, ಆ ತರ ಅಂತ ಅನ್ಕೊಂಡಿದ್ದೀರಾ? ಅಥವಾ ಸಂಡೂರು ಮೈನ್ಸ್ ಇಂದ 10,000 ಟನ್ ಕದ್ದು ಸಾಗಣೆ ಮಾಡಿದ್ರಲ್ಲ, ಕದ್ದು ಸಾಗಣೆ ಮಾಡಿ ದುಡ್ಡು ಮಾಡಿದ್ರಲ್ಲ, ಆ ತರ ಎಕನಾಮಿ ನಡೆಸೋದು ಅಂತ ತಿಳ್ಕೊಂಡಿದ್ದೀರಾ? ಅಥವಾ ನಿಮ್ಮ ಕಾರ್ಮಿಕ ಇಲಾಖೆಯಲ್ಲಿ 600 ರೂಪಾಯಿ ಕಿಟ್ ಇದೆಯಲ್ಲ, ಅದನ್ನ 2600 ರೂಪಾಯಿಗೆ ಮಾರಾಟ ಮಾಡಿದ್ರಲ್ಲ, ಖರೀದಿ ಮಾಡ್ಬಿಟ್ಟು ಬಾಪದವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದ್ರ ದುಡ್ಡು ಹೊಡೆದ್ರಲ್ಲ, ಆ ತರನ ಸರ್ ಎಕನಾಮಿನ ನಡೆಸುವಂಥದ್ದು. ನಾನು ಈ ಕಲಘಟಗಿ ಲಾಡು ಬಗ್ಗೆ, ಅವರ ಒಂದು ಅಜ್ಞಾನದ ಬಗ್ಗೆ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಏನು ಮೋದಿ ಅವ್ರು ಬಂದ್ರೆ ಸಾಲದ ಪ್ರಮಾಣ ಇಷ್ಟು ಲಕ್ಷ ಕೋಟಿ ಆಗೋಯ್ತು, ಇಷ್ಟು ಲಕ್ಷ ಕೋಟಿ ಆಯ್ತು ಅಂತ ಹೇಳ್ತಿರಲ್ಲ, ಲಾಡು ಅವರೇ, ನಿಮಗೆ ಅರ್ಥವ್ಯವಸ್ಥೆ ಬಗ್ಗೆ ಕನಿಷ್ಠ ಜ್ಞಾನ ಇರಬೇಕಾಗುತ್ತೆ. ಇದನ್ನ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಇದು ಶಾಲೆಗೆ ಹೋಗೋ ಮಕ್ಕಳಿಗೆಲ್ಲ, ಎಲಿಮೆಂಟರಿ ಮಕ್ಕಳಿಗೂ ಕೂಡ ಇದು ಗೊತ್ತಿರುತ್ತೆ. GDP ಅಲ್ಲಿ ನಾಮಿನಲ್ GDP PPP ಅಂತ ಇರ್ತದೆ. ಅದನ್ನ ಸಾಲ, ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅಂತ ಹೊರಗಿನ ಸಾಲ ಏನಿದಿಲ್ಲ, ಆ ಸಾಲವನ್ನ GDP ಗ್ರೋತ್ ಗೆ ನಾವು ಹೋಲಿಕೆ ಮಾಡಿ ಅದನ್ನ ಅಳಿತೀವಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೇಕಾದ ಸಂದರ್ಭದಲ್ಲಿ ನಮ್ಮ ದೇಶದ ಒಟ್ಟಾರೆ ಸಾಲ ಏನಿದೆ, ಆ ಸಾಲವನ್ನ, ಹೊರಗಿನ ಸಾಲ ಏನಿದೆ, ಸಾಲವನ್ನ ನಮ್ಮ GDP ಅಭಿವೃದ್ಧಿಗೆ, GDP ಗ್ರೋತ್ ಗೆ ಹೋಲಿಸಿದಾಗ 17% ಇತ್ತು ಸರ್. ಮನಮೋಹನ್ ಸಿಂಗ್ ಅವರು 2014ರಲ್ಲಿ ಈ ದೇಶದ ಪ್ರಧಾನಿಯಾಗಿ ಚೇರನ್ನ ಖಾಲಿ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಡೆಪ್ಟ್ ಅನ್ನೋದು $446 ಬಿಲಿಯನ್ ಇತ್ತು. ಅಂದ್ರೆ ಅದನ್ನ GDP ಗ್ರೋತ್ ಗೆ ಅದನ್ನ ಹೋಲಿಸಿದ್ರೆ 23.9% ಇತ್ತು ಸರ್. ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕಾಲದಲ್ಲಿ ಇವತ್ತು ನಮ್ಮ GDP ಗ್ರೋತ್ ಮತ್ತೆ ನಮ್ಮ ಸಾಲ ಹೋಲಿಸಿದ್ರೆ, ನಮ್ಮ ಸಾಲ $736 ಬಿಲಿಯನ್ ಇದೆ. ಅದು ನಮ್ಮ GDP ಗ್ರೋತ್ ಗೆ ಹೋಲಿಸಿದ್ರೆ 19% 1% ಇದೆ. 23.9%ಗೂ 19.1%ಗೂ ವ್ಯತ್ಯಾಸ ಇಲ್ವಾ ಸರ್? ಇದು ಅರ್ಥವ್ಯವಸ್ಥೆಯ ಅದರ ಗಾತ್ರಕ್ಕೆ ಅನುಗುಣವಾಗಿ ನಾವು ಲೆಕ್ಕಾಚಾರವನ್ನು ಹಾಕ್ತಿವಿ. ಹಾಗೆ ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಆಗಿರುವಂತಹ ಸಂದರ್ಭದಲ್ಲಿ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನಲ್ಲಿ ಅತಿ ದೊಡ್ಡ ಅರ್ಥವ್ಯವಸ್ಥೆಯಲ್ಲಿ 10ನೇ ಸ್ಥಾನದಲ್ಲಿತ್ತು. ಇವತ್ತು 4ನೇ ಸ್ಥಾನದಲ್ಲಿದೆ. ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿನೂ ಕೂಡ ಜಾಸ್ತಿ ಆಗಿದೆ. ನಮ್ಮ ದೇಶೀಯ ಉತ್ಪನ್ನನೂ ಕೂಡ ಜಾಸ್ತಿ ಆಗಿದೆ. ದೇಶೀಯ ತಂತ್ರಜ್ಞಾನದ ಅಭಿವೃದ್ಧಿಗೂ ಕೂಡ ಅಷ್ಟನ್ನು ಒತ್ತು ಕೊಟ್ಟಿದ್ದೀವಿ ಸರ್. 19.1% ಆಫ್ GDP ಗ್ರೋತ್ ಅಷ್ಟು ನಮ್ದು ಎಕ್ಸ್ಟರ್ನಲ್ ಡೆಪ್ಟ್ ಇದೆ. ನಿಮ್ಮ 23.9% ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇತ್ತು. ಯಾವ್ದು ಜಾಸ್ತಿ ಸರ್? ಆಯ್ತು, ಕರ್ನಾಟಕದ ವಿಚಾರಕ್ಕೆ ಬರೋಣ ಸರ್. ಇಡೀ ರಾಜ್ಯದಲ್ಲಿ ಇದುವರೆಗೂ ಕೆಂಗಲ್ ಹನುಮಂತಯ್ಯನವರಿಂದ ಸಿದ್ದರಾಮಣ್ಣನವರೆಗೂ ಯಾರ್ಯಾರು ಮುಖ್ಯಮಂತ್ರಿಗಳಾಗಿ ಬಂದ್ರು, ಅವ್ರು ಮಾಡಿರುವಂತಹ ಒಟ್ಟಾರೆ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು 2013ರಿಂದ 18, ಈಗ 2023ರಿಂದ ಇದುವರೆಗೂ ಮಾಡಿರುವಂತಹ ಸಾಲವನ್ನು ಒಂದು ತಕ್ಕಡಿಗೆ ಹಾಕಿ, ಸಿದ್ದರಾಮಯ್ಯನವರು ಮಾಡೋ ಸಾಲನೇ ಜಾಸ್ತಿ ತೂಗುತ್ತೆ. ಕರ್ನಾಟಕದ ಸಾಲ ಇವತ್ತು ಹೆಚ್ಚು ಕಡಿಮೆ 8 ಲಕ್ಷ ಕೋಟಿಗೆ ಹೋಗಿದೆ. ಅದು ಕರ್ನಾಟಕದ GDP ಗ್ರೋತ್ ಅಂತ ಏನ್ ಹೇಳ್ತೀವಿ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದ್ರೆ 25% ಇದೆ ಸರ್. ಯಾರಿಗೆ ಎಕನಾಮಿ ಪಾಠ ಹೇಳ್ಕೊಡ್ತೀರಿ? ಇದೇನು ನಿಮ್ಮ ಇಲ್ಲಿ ಮೈನಿಂಗ್ ಅಲ್ಲಿ ಒಂದೇ ಪರ್ಮಿಟ್ ಅಲ್ಲಿ 16 ಲಾರಿ ನೋಡಿಸ್ಬಿಟ್ಟು ದುಡ್ಡು ಮಾಡದಂಗೆ ಅಂತ ತಿಳ್ಕೊಂಡಿದ್ರ? ಫಸ್ಟ್ ಹೋಗಿ ಸಿದ್ದರಾಮಯ್ಯನವ್ರಿಗೆ ಹೇಳಿ, ಮೋದಿ ಅವ್ರಿಗೆ ನೀವು ಹೇಳ್ಕೊಡಕ್ ಬರಬೇಡಿ. ಮೋದಿ ಅವರು ಈ ದೇಶದ ಎಕನಾಮಿಯನ್ನು ಮನಮೋಹನ್ ಸಿಂಗ್ ಕಾಲದಲ್ಲಿ $1.8 ಟ್ರಿಲಿಯನ್ ಇತ್ತು, ಇವತ್ತು $4 ಟ್ರಿಲಿಯನ್ ತಗೊಂಡು ಹೋಗಿದ್ದಾರೆ. ಅವ್ರಿಗೆ ನೀವು ಪಾಠ ಹೇಳಕ್ ಕೊಡ್ತೀರಾ? ಆಯ್ತು, ನಾನು ಈ ಸಂತೋಷ್ ಲಾಡ್ಗೂ ಕೇಳಕ್ ಬಯಸ್ತೀನಿ, ನೀವು ಯಾವ ಖಾತೆ ಸಚಿವರು ಸರ್? ಏನ್ ಸೋಷಿಯಲ್ ಮೀಡಿಯಾ ಖಾತೆ ಸಚಿವರ? ನೀವು ಪ್ರತಿನಿತ್ಯ ಕಾ ಅಂತ ಇರ್ತೀರಿ. ಕಲಘಟಗಿನಲ್ಲಿ ಏನ್ ಕಾಗೆಗಳು ಬೇರೆ ಇಲ್ವಾ? ನೀವೇ ಇರೋದ? ಪ್ರತಿನಿತ್ಯ ಕಾ ಅಂತಿರಲ್ಲ ಸರ್. ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ESI ಹಾಸ್ಪಿಟಲ್ ಬರ್ತಲ್ಲ ಸರ್, ಒಂದು ESI ಹಾಸ್ಪಿಟಲ್ ನೀವು ಭೇಟಿ ಕೊಟ್ಟಿದ್ದೀರಾ ಸರ್? ESI ದಲ್ಲಿ ಏನ್ ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನ ಕೇಂದ್ರ ಸರ್ಕಾರ 1,000 ಕೋಟಿಗಿಂತ ಹೆಚ್ಚು ವಾಪಸ್ ಪ್ರತಿ ವರ್ಷನೂ ರಾಜ್ಯಕ್ಕೆ ಕೊಡುತ್ತೆ. ESI ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್? ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್? ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ESI ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ಗಳಾಗಿದೆ.